ಇವತ್ತಿನ ಜರ್ನಿ ಬಂದು ಫ್ಲೆಕ್ಸ್ ಬಸ್, ಆಪ್ರೇಟರ್ ಬಂದು ಜಯಶ್ರೀ ಟ್ರಾವೆಲ್ಸ್ ಅಂತೇಳಿ. ಬಸ್ ಬಂದು ಭಾರತ್ ಬೆಂಚ್ 13.5. ಈ ಬಸ್ ಬಂದು ಬೆಂಗಳೂರಿಂದ ಗೋವಾ ಹೊಂಟಿದ್ವಿ. ಬಟ್ ಈ ಬಸ್ ನಾನು ಹುಬ್ಳಿ ಬೈಪಾಸಿಗೆ ಡ್ರಾಪಿಂಗ್ ತೊಗೊಂಡಿದ್ವಿ. ಬಟ್ ಹುಬ್ಳಿ ಇರಂಗಿಲ್ಲ ಇದು, ಬಟ್ ಗೋವಾ ಬುಕ್ಕಿಂಗ್ ಮಾಡ್ಕೊಂಡು ಹುಬ್ಳಿ ಇಳ್ಕೊಬೋದು. ರೇಟ್ ಬಂದು 1523 ಏನೋ ಇರಬೇಕು. ತೋರಿಸ್ತೀನಿ ಸ್ಕ್ರೀನ್ಶಾಟ್ ಕೂಡ. ರೇಟಿಂಗ್ಸ್ ಬಂದು 4.1 ಐತಿ. ಏನಕ್ಕಪ್ಪ ಅಂದರೆ ಈ ಬಸ್ ಬೇಗ ಹೋಗುತ್ತೆ. ಇಲ್ಲಿ 6 ಗಂಟೆ 45 ನಿಮಿಷ ಬಿಡ್ತಿದ್ದು ಮಡವಾಳದಿಂದ. ಇಲ್ಲಿಂದ ಆನಂದರಾವ್ ಸರ್ಕಲ್ ಯಶವಂತಪುರ ಹಿಂಗೆ ಹೋಗುತ್ತೆ. ತೋರಿಸ್ತಾ ಹೋಗ್ತೇನೆ ಎಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಆಪ್ರೇಟರ್ ಜಯಶ್ರೀ ಟ್ರಾವೆಲ್ಸ್ ಏನಪ್ಪ ಅಂದರೆ ಡ್ರೈವರು ಮತ್ತು ಕ್ಲೀನರು ಗಾಡಿ ವಾಷಿಂಗ್ ಎಲ್ಲ ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಬರೀ ಡ್ರೈವರ್ನೊಂದು ಮಾತಾಡಿಸಿ ಮುಂದೆ ಎಲ್ಲ ಶಾಪ್ ಕೊಡ್ತಾರೆ ಏನೋ ತೋರಿಸ್ತಾ ಹೋಗ್ತೀನಿ. ಬಟ್ ಬೆಳಗಾಂ ಗಾಡಿ ಬುಕ್ ಮಾಡಿದ್ರೆ ಇನ್ನೂ ರೇಟ್ ಕಮ್ಮಿ ಆಗ್ತಿತ್ತು. ಬಟ್ ಟೈಮಿಂಗ್ ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ. 6 ಗಂಟೆ 45 ನಿಮಿಷ ಗಾಡಿ ಮೂವ್ ಆಗಿ ಬಂತು ಮುಂದ್ಗಡೆ. ಫುಲ್ ಟ್ರಾಫಿಕ್ ಜಾಮ್. ಶುಕ್ರವಾರ ಅಂದರೆ ಕೇಳ್ತೀರಾ, ಅದರಲ್ಲಿ ಮಡಿವಾಳ ಇನ್ನೂ ಇಲ್ಲೇ ಇದೆ. ಡ್ರೈವರ್ ಸರ್ನ ಆಮೇಲೆ ಮಾತಾಡ್ಸೋಣ. ಟ್ರಾಫಿಕ್ ಒಳಗಿದ್ದಾರೆ. ರೂಟ್ ಹೆಂಗೆ ಹೋಗುತ್ತೆ ಏನು ಅವ್ರ ಹೆಸರು ಅದನ್ನು ಕೇಳ್ಕೊಂಡು. ಇದು ನೋಡೋಣ ಅಡ್ವಾನ್ಸ್ ಟೆಕ್ನಾಲಜಿ. ಬಸ್ನವ್ರು ಲೈವ್ ಕ್ಯಾಮ್ರಾ ಅದ, ಆಫೀಸ್ನವ್ರು ಆಪ್ರೇಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಏನಾಯಿದ್ರು ಫೋನ್ ಮಾಡಿ ಮಾತಾಡ್ತಾರೆ ಡ್ರೈವರ್ಗೆ. ಅಂದರೆ ನಾವು ಮಾತಾಡೋದು ಸುದ ಅಲ್ಲಿ ಕೇಳಿಸ್ತಾ ಇರುತ್ತೆ ಆಫೀಸಲ್ಲಿ. ಒಳಗಡೆ ಇಂಟರ್ವ್ಯೂ ಅಂತ ತೋರಿಸ್ಬಿಡೋಣ. ಇವಾಗಲೇ ಗಾಡಿ ಸ್ಟಾಪ್ ಐತಿ. ಸೊ ಈ ಥರ ಐತೆ ನೋಡೋಣ. ಸಿಂಗಲ್ ಬೆಡ್, ಒಂದು ಬೆಡ್ ಕವರ್, ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಒಂದು ಪಿಲ್ಲೋ, ಚಾರ್ಜಿಂಗ್ ಪಾಯಿಂಟ್ ಬಂದು ಸೇಮ್ ಎಲ್ಲ ಕಡೆಯಲ್ಲಿ ಒಂದು USB ಕೇಬಲ್ ಮತ್ತು ಒಂದು ಪ್ಲಗ್ ಕೊಟ್ಟಿದ್ದಾರೆ. ಇದು ಮಾಮೂಲಿ ಒಂದು ರೀಡಿಂಗ್ ಲೈಟ್, 2 AC ಬ್ಲೋರ್. ಸೊ ಇಲ್ಲಿ ಕೂಡ ಕ್ಯಾಮ್ರಾ ಎಲ್ಲ ಕೂಡ. ಇದು ಬಂದು ಡಬಲ್ ಬೆಡ್, ಸೇಮ್ ಡಬಲ್ ಬೆಡ್ಡಲ್ಲಿ 2 ಬ್ಲ್ಯಾಂಕೆಟ್ 2 ಪಿಲ್ಲೋ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಒಳಗಡೆ ಇದೆ ನೋಡಿ. ಸೊ ಆಲ್ರೆಡಿ ಪ್ಯಾಸೆಂಜರ್ ಬಂದಿದ್ದಾರೆ. ಫುಲ್ ತೋರ್ಸೋಕ್ಕಾಗಲ್ಲ, ಇದರಲ್ಲೇ ಎಷ್ಟು ತೋರಿಸ್ಬೋದು. ಗಾಡಿ ಮೂವ್ ಆಯಿತು. ಸೊ ಇದು ಒಂದು ಕ್ಯಾಬಿನ್ ಈ ಥರ ಇದೆ. ಎಂಟು ಗಂಟೆ 22 ನಿಮಿಷ. ಈಗ ಮೆಜೆಸ್ಟಿಕ್ ಪಿಕಪ್ ಮಾಡ್ಕೊಂಡು ಮಂತ್ರಿ ಮಾಲ್ ಕ್ರಾಸ್ ಆಗಿ ಮಲ್ಲೇಶ್ವರಂ ಮೇಲ್ಗಡೆಯಿಂದ ಹೋಗ್ತಾ ಇದ್ದೀವಿ. ಫುಲ್ ಜಾಮು. ಮಲ್ಲೇಶ್ವರಂ ಮೇಲೆ ಬಂದರೆ ಮಲ್ಲೇಶ್ವರಂ ಮಾರ್ಕೆಟ್ ಇದು ಲೈಟಾಗಿ ಜಾಮ್ ಆಗಿದೆ. ಬರ್ರಿ ನೆಕ್ಸ್ಟ್ ಯಶವಂತಪುರ ಮೇನ್ ಗುರುಗುಂಟೆಪಾಳ್ಯ, ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಇವತ್ತಿನ ಮಟ್ಟಿಗೆ ಅಂತ್ರಿ. ಡ್ರೈವರ್ ಸರ್ ನಾವಾಗಿಂದ ಮಾತಾಡ್ಸ್ಬೇಕಂತೀವಿ. ಟ್ರಾಫಿಕ್ ಪಿಕಪ್ಪಲ್ಲಿ ಅವರು ಫುಲ್ ಬಿಜಿ ಆಗಿಬಿಟ್ಟಿರ್ತಾರೆ. ಅದಕ್ಕೇನು ಮಾತಾಡ್ಸೋಕ್ಕಾಗಿಲ್ಲ ಅವ್ರನ್ನ. ಇಂತೂ ಗುರುಗುಂಟೆಪಾಳ್ಯ ಸಿಗ್ನಲ್ ಪಾರ ಆದ್ವಿ. ಹೆವಿ ಜಾಮ್ ಇತ್ತು. 9 ಗಂಟೆ ಜಸ್ಟ್ ಕ್ರಾಸ್ ಆದ್ವಿ. ಇಂದು ಶುಕ್ರವಾರ ಶುಭ ತರುವವಾರ ಅಂತೇಳಿ. ಅಪ್ ಟು ತುಮಕೂರವರೆಗೂ ಸ್ವಲ್ಪ ಟ್ರಾಫಿಕ್ ಸಿಗುತ್ತೆ. ಮತ್ತು ಆಮೇಲೆ ಅಲ್ಲಿಂದ ಸ್ವಲ್ಪ ಚಿತ್ರದುರ್ಗ, ಆಮೇಲೆ ಚಿತ್ರದುರ್ಗ ದಾಟಿದ ಮೇಲೆ ನಿಮ್ಗೆ ಫುಲ್ ಜೀರೋ ಟ್ರಾಫಿಕ್ ಅಂದರೂ ಪರವಾಗಿಲ್ಲ. ನಮ್ಮ KSRTC ನೆಲಮಂಗಲ ದಾಟಿ 10:15 ದಾಬಸ್ಪೇಟೆ ಹತ್ರ ಬಂದು ಒಂದು ಡಿನ್ನರ್ ಬ್ರೇಕ್ ಕೊಟ್ಟಾರ. ಸೊ ಎಲ್ಲ ಬಸ್ಸು ಇಲ್ಲೇ ನಿಂತಾವು. ದಾಬಸ್ಪೇಟೆ ಎಕ್ಸಾಕ್ಟ್ ದಾಬಸ್ಪೇಟೆಗಿನ ಚೂರು ಹಿಂದೆ ಬ್ರಿಡ್ಜ್ ಹತ್ರ. ಸೊ ಊಟ ಮಾಡಿ ಹೊಳ್ಳಿ ಅವರೇ ಓಡಿಸ್ತಾರೆ. ಯಾರು ಓಡಿಸ್ತಾರೆ ನೋಡೋಣ ಬರ್ರಿ. ಪೈಲಟ್ ಅವರು ಅಲ್ಲೇ ಸ್ಟೇರಿಂಗ್ ಮೇಲೆ ಕೂತ್ರೆ ರೆಡಿ ಆಯ್ತು. 10 ಗಂಟೆ ಆಗಿತ್ತು ಸ್ಟಾಪ್ ಮಾಡಿದಾಗ 10:15. ಡ್ರೈವರ್ ಮಾತಾಡ್ತಿಲ್ಲ, ಮಾತಾಡ್ಸ್ಕೊಂಡು ಬರ್ರಿ.
ಅವಾಗಲೇ ಡ್ರೈವರ್ ಸರ್ನ ಮಾತಾಡ್ಸೋಕ್ಕಾಗಿಲ್ಲ, ಸಿಟಿ ಒಳಗೆ ಫುಲ್ ಜಾಮ್ ಇತ್ತು. ಈಗ ಮಾತಾಡ್ತಾನೆ. ಅಣ್ಣ ನಿಮ್ಮ ಹೆಸರು? ಹಾಂ, ನಾಗರಾಜ್. ಹೆಂಗೆ ರೂಟ್ ಹೆಂಗೆ ಹೋಗ್ತೀರ? ಹಾಂ ಹಾಂ, ವಾಯು ಹುಬ್ಳಿ, ಕಾರವಾರ. ಹಾಂ, ಹೆಂಗೆ ಫ್ಲಿಕ್ಸ್ ಬಸ್ ಎಷ್ಟು ದಿನದಿಂದ ಓಡಿಸ್ತಿದ್ರಿ ನೀವು ಇವಾಗ? ಹಾಂ, ಕಂಟಿನ್ಯೂ ಇದೇ ಬಸ್ ಓಡಿಸಿದ್ರೆ ಇದೇ ರೂಟೇ? ಓಕೆ. ನಾನು 4 ತಿಂಗಳಾತಂತ ಇದೇ ಬಸ್ ಓಡಿಸೋತ್ತಾರ. ಮೇ ಬಿ ಫಿಲಿಕ್ಸ್ ಕಂಪ್ನಿಯೂ ಬಂದು ಮೇ ಬಿ ಕರ್ನಾಟಕಕ್ಕೆ ಒಂದು 7-8 ತಿಂಗಳು ಆಗಿರ್ಬೋದು ಅಷ್ಟೇ. ಬರೀ ಗಾಡಿ ಮತ್ತು ಮುಂದೆ ಯಾವ ಹೊಸ ಬಸ್ ಬರ್ತಾವೆ ತೋರಿಸೋಣ. ಹನ್ನೊಂದು ಗಂಟೆ 43 ನಿಮಿಷ. ಶಿರಾ ಫುಲ್ ಜಾಮ್. KSRTC. ಗಂಟೆ 10 ನಿಮಿಷ. ಹರಿಹರ ದಾಟಿ ಹೋಗ್ತಾ ಇದೀವಿ ಇವಾಗ. ನ್ಯಾಷನಲ್ ಗಂಟೆ 13 ನಿಮಿಷ. ಬಂಕಾಪುರ ಟೋಲ್ ಬಂದ್ವಿ. ಹಬ್ಬ ಅಂದ್ರೆ ಐ ಹೋಪ್ ಮೇ ಬಿ ನಮ್ದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಇರುತ್ತೆ. ಬರ್ರಿ ಮುಂದ್ಗಡೆ ಸ್ಕ್ಯಾನಿ ಆಯ್ತು. ಬರ್ರಿ ಸ್ಕ್ಯಾನಿ ಫೈನಲಿ ಹುಬ್ಳಿಗೆ ಬಂದು ನೋಡೋಣ. ಆ್ಯಕ್ಚುಲಿ ಅವ್ರು ಬೈಪಾಸ್ ಡ್ರಾಪ್ ಮಾಡಿದ್ದೆ. 3:30 ಆಗಿತ್ತು ಟೈಮ್. ನಾನು ಅಲ್ಲಿ ತೊಗೊಳಕ್ಕಾಗಿಲ್ಲ ವಿಡಿಯೋ. ಹಂಗೆ ಅರ್ಜೆಂಟ್ ವಿಡಿಯೋಸ್ ಕಳಿಸಿದ್ರು. ಇಲ್ಲಿ ಬಂದ್ವಿ.
ಬೇರೆ ಗಾಡಿ ಆದ್ರೆ ಅಂದರೆ ಬೆಳಗಾಂ ಗಾಡಿ ಆದ್ರೆ ಬೆಳಗಾಂ ಗಾಡಿ ಆದ್ರೆ ಒಳಗಡೆ ಎಂಟ್ರಿ ಇರುತ್ತೆ. ಬಟ್ ಗೋವಾ ಗಾಡಿ ಒಳಗಡೆ ಇರಲ್ಲ ಅದು, ಅಂದರೆ ಆ ಗಾಡಿ ಮತ್ತು ಬೇರೆ ಕೆಲವಷ್ಟು ಗಾಡಿ ಪಿಕಪ್ ಇರ್ತಾವೆ ಒಳಗಡೆ. ಇದಿಷ್ಟು ನೋಡಿರಿ ಫ್ಲೆಕ್ಸ್ ಬಸ್. ಮತ್ತು ಯಾವ್ದಾರು ವಿಡಿಯೋ ಬೇಕಂದ್ರೆ ಕಮೆಂಟ್ಸ್ ಒಳಗೆ ಹೇಳ್ರಿ.